ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇದು ನಮ್ಮ ಜ್ಯೋತಿರ್ಲಿಂಗ ಯಾತ್ರೆಯ 4ನೆಯ ಭಾಗ. ಈ ಭಾಗದಲ್ಲಿ ತಮಿಳುನಾಡಿನ ರಾಮೇಶ್ವರಂನಲ್ಲಿರುವ ರಾಮನಾಥ ಸ್ವಾಮಿ ಜ್ಯೋತಿರ್ಲಿಂಗ ದರ್ಶನ ಹಾಗೂ ಆಂಧ್ರಪ್ರದೇಶದ ಶ್ರೀಶೈಲ್ನಲ್ಲಿ ಇರುವ ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಮಹತ್ವ ಹಾಗೂ ದರ್ಶನ ಕ್ರಮ ಮತ್ತು ಅಗತ್ಯ ಪ್ರಯಾಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಯಾತ್ರೆಯ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಇದು ನಮ್ಮ 11 ಜ್ಯೋತಿರ್ಲಿಂಗದ 4ನೆಯ ಭಾಗ. ನೀವು 3ನೆಯ ಭಾಗವನ್ನು ಇನ್ನೂ ನೋಡದೇ ಇದ್ದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ವಿಭಾಗದಲ್ಲೂ ಮತ್ತು ಎಂಡ್ ಸ್ಕ್ರೀನ್ನಲ್ಲೂ ಲಭ್ಯವಿದೆ. 9ನೇ ಜ್ಯೋತಿರ್ಲಿಂಗವಾದ ಕಾಶಿ ವಿಶ್ವನಾಥ ಧಾಮದ ದರ್ಶನ, ಗಂಗಾ ಆರತಿ ಹಾಗೂ ಸ್ಥಳೀಯ ದರ್ಶನಗಳನ್ನು ಭಕ್ತಿಭಾವದಿಂದ ಪೂರ್ಣಗೊಳಿಸಿದ ನಂತರ ಈಗ ನಮ್ಮ ಪವಿತ್ರ ಯಾತ್ರೆ 10ನೇ ಜ್ಯೋತಿರ್ಲಿಂಗ ರಾಮೇಶ್ವರಂ ಧಾಮ ಕಡೆಗೆ ಸಾಗುತ್ತದೆ. ಈ ಹಂತದಲ್ಲಿ ಅತ್ಯಂತ ಮುಖ್ಯವಾದುದು ವಾರಣಾಸಿಯಿಂದ ರಾಮೇಶ್ವರಂಗೆ ಇರುವ ರೈಲು ಲಭ್ಯತೆ. ವಾರಣಾಸಿಯಿಂದ ರಾಮೇಶ್ವರಂಗೆ ವಾರಕ್ಕೆ ಒಂದೇ ಬಾರಿ ಮಾತ್ರ ಪ್ರತಿ ಭಾನುವಾರ ರಾತ್ರಿ 8ಕ್ಕೆ ಹೊರಡುವ ನೇರ ರೈಲು ಲಭ್ಯವಿದ್ದು, ಅದೇ ರೈಲು ಮಂಗಳವಾರ ರಾತ್ರಿ 10:15ಕ್ಕೆ ರಾಮೇಶ್ವರಂಗೆ ತಲುಪುತ್ತದೆ. ಆದ್ದರಿಂದ ಕಾಶಿ ವಿಶ್ವನಾಥ ದರ್ಶನ, ಗಂಗಾ ಆರತಿ ಮತ್ತು ಸ್ಥಳೀಯ ಪ್ರವಾಸಗಳನ್ನು ಈ ಭಾನುವಾರದ ರೈಲು ಸಮಯಕ್ಕೆ ಅನುಗುಣವಾಗಿ ಮುಂಚಿತವಾಗಿ ಯೋಜಿಸಿಕೊಳ್ಳುವುದು ಅತ್ಯವಶ್ಯಕ. ನಿಗದಿತ ಭಾನುವಾರ ರಾತ್ರಿ 8ಕ್ಕೆ ವಾರಣಾಸಿಯಿಂದ ರೈಲು ಪ್ರಯಾಣ ಆರಂಭಿಸಿ 2 ದಿನಗಳ ದೀರ್ಘಯಾತ್ರೆಯ ನಂತರ ಪಾಂಬನ್ ಸೇತುವೆಯನ್ನು ದಾಟಿ ಮಂಗಳವಾರ ರಾತ್ರಿ 10:15ಕ್ಕೆ ರಾಮೇಶ್ವರಂ ಧಾಮಕ್ಕೆ ತಲುಪಲಾಗುತ್ತದೆ. ಸ್ಟೇಷನ್ನಿಂದ ಆಟೋ ಅಥವಾ ಕ್ಯಾಬ್ ಮೂಲಕ ಹೋಟೆಲ್ಗೆ ತೆರಳಿ ವಿಶ್ರಾಂತಿ ಪಡೆದುಕೊಂಡು ಮುಂದಿನ ದಿನ ಬೆಳಿಗ್ಗೆ ಫ್ರೆಶ್ ಅಪ್ ಮಾಡಿಕೊಂಡು ರಾಮೇಶ್ವರ ಜ್ಯೋತಿರ್ಲಿಂಗ ದರ್ಶನಕ್ಕೆ ಸಿದ್ಧರಾಗಬಹುದು. ರಾಮೇಶ್ವರ ಜ್ಯೋತಿರ್ಲಿಂಗವು ಶ್ರೀರಾಮನು ಪ್ರತಿಷ್ಠಾಪಿಸಿದ ಶಿವಲಿಂಗವೆಂದು ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ಲಂಕಾ ಯುದ್ಧದ ನಂತರ ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ಶ್ರೀರಾಮನು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದನೆಂಬ ಗಾಢ ನಂಬಿಕೆಯಿದೆ. ದರ್ಶನಕ್ಕೂ ಮುನ್ನ ದೇವಾಲಯದಲ್ಲಿರುವ 22 ಪವಿತ್ರ ತೀರ್ಥಕುಂಡಗಳಲ್ಲಿ ಸ್ನಾನ ಮಾಡುವುದು ಅತ್ಯಂತ ಮಹತ್ವದ್ದೆಂದು ಪರಿಗಣಿಸಲಾಗುತ್ತದೆ. ಈ ತೀರ್ಥ ಸ್ನಾನದಿಂದ ಆತ್ಮಶುದ್ಧಿ, ಪಾಪವಿಮೋಚನೆ ಮತ್ತು ಮಾನಸಿಕ ಶಾಂತಿ ಲಭಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ರಾಮೇಶ್ವರ ಜ್ಯೋತಿರ್ಲಿಂಗದ ದರ್ಶನದೊಂದಿಗೆ ನಮ್ಮ 10ನೇ ಜ್ಯೋತಿರ್ಲಿಂಗ ಯಾತ್ರೆ ಭಕ್ತಿಭಾವದಿಂದ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ದರ್ಶನದ ನಂತರ ಸಮಯ ಲಭ್ಯವಿದ್ದರೆ ಪಾಂಬನ್ ಸೇತು ದರ್ಶನ ಹಾಗೂ ಧನುಷ್ಕೋಡಿ ಭೇಟಿ ಕೂಡ ಮಾಡಬಹುದು. ಈ ಹಂತದೊಂದಿಗೆ ನಮ್ಮ ಯಾತ್ರೆ ಈಗ 11ನೇಯ ಜ್ಯೋತಿರ್ಲಿಂಗದತ್ತ ಸಾಗುತ್ತಿದ್ದು, ಮುಂದಿನ ಭಾಗದಲ್ಲಿ ನಾವು 11ನೇ ಜ್ಯೋತಿರ್ಲಿಂಗ ದರ್ಶನದ ಪ್ರಯಾಣವನ್ನು ವಿವರವಾಗಿ ತಿಳಿದುಕೊಳ್ಳೋಣ. 10ನೇ ಜ್ಯೋತಿರ್ಲಿಂಗವಾದ ರಾಮೇಶ್ವರಂ ಧಾಮದ ದರ್ಶನವನ್ನು ಭಕ್ತಿಭಾವದಿಂದ ಪೂರ್ಣಗೊಳಿಸಿದ ನಂತರ ಈಗ ಪವಿತ್ರ ಯಾತ್ರೆ 11ನೇ ಜ್ಯೋತಿರ್ಲಿಂಗ ಶ್ರೀಶೈಲಂ ಮಲ್ಲಿಕಾರ್ಜುನ ಧಾಮ ಕಡೆಗೆ. ಈ ಹಂತದಲ್ಲಿ ಅತ್ಯಂತ ಪ್ರಮುಖವಾದುದು ರಾಮೇಶ್ವರಂನಿಂದ ರೈಲು ಲಭ್ಯತೆ. ರಾಮೇಶ್ವರಂನಿಂದ ವಿಜಯವಾಡ ಕಡೆಗೆ ವಾರಕ್ಕೆ ಕೆಲವೇ ದಿನಗಳಲ್ಲಿ ಮಾತ್ರ ರೈಲುಗಳು ಲಭ್ಯವಿರುವುದರಿಂದ ಈ ಪ್ರಯಾಣವನ್ನು ಮುಂಚಿತವಾಗಿ ಪ್ಲಾನ್ ಮಾಡುವುದು ಅತ್ಯವಶ್ಯಕ. ಆದ್ದರಿಂದ ರಾಮೇಶ್ವರಂ ದರ್ಶನ ಮತ್ತು ತೀರ್ಥ ಸ್ನಾನಗಳನ್ನು ರೈಲು ದಿನಾಂಕಕ್ಕೆ ಅನುಗುಣವಾಗಿ ಪೂರ್ಣಗೊಳಿಸಬೇಕು. ನಿಗದಿತ ದಿನ ರಾಮೇಶ್ವರಂನಿಂದ ರೈಲು ಪ್ರಯಾಣ ಆರಂಭಿಸಿ ದೀರ್ಘ ಪ್ರಯಾಣದ ನಂತರ ವಿಜಯವಾಡ ಜಂಕ್ಷನ್ಗೆ ತಲುಪಿ ಅಲ್ಲಿಂದ ವಿಜಯವಾಡದಿಂದ ಮಾರ್ಕಾಪುರ ರೋಡ್ ಕಡೆಗೆ ರೈಲು ಪ್ರಯಾಣ ಮುಂದುವರಿಸಿ, ಏಕೆಂದರೆ ಈ ಮಾರ್ಗದಲ್ಲಿ ನಿಯಮಿತ ರೈಲು ಸಂಪರ್ಕ ಲಭ್ಯವಿದೆ. ಮಾರ್ಕಾಪುರ ರೋಡ್ ರೈಲು ನಿಲ್ದಾಣಕ್ಕೆ ತಲುಪಿದ ನಂತರ ಅಲ್ಲಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಶ್ರೀಶೈಲಂಗೆ ಬಸ್ ಅಥವಾ ಕ್ಯಾಬ್ ಮೂಲಕ ತೆರಳಿ ನಲ್ಲಮಲ ಅರಣ್ಯದ ಮಧ್ಯೆ ಇರುವ ಶ್ರೀಶೈಲಂ ತಲುಪಿದ ಬಳಿಕ ಮೊದಲು ಹೋಟೆಲ್ ಅಥವಾ ವಸತಿ ಗೃಹದಲ್ಲಿ ಚೆಕ್ ಇನ್ ಮಾಡಿಕೊಂಡು ರಾತ್ರಿ ವಾಸ ಮಾಡಬಹುದು. ಪ್ರಯಾಣದ ದಣಿವಿನ ನಂತರ ವಿಶ್ರಾಂತಿ ಪಡೆದುಕೊಂಡು ಮರುದಿನ ಬೆಳಿಗ್ಗೆ ಸ್ನಾನ ಹಾಗೂ ಫ್ರೆಶ್ ಅಪ್ ಮಾಡಿಕೊಂಡು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದರ್ಶನಕ್ಕೆ ಸಿದ್ಧರಾಗಬಹುದು. ಬೆಳಿಗ್ಗೆಯ ಸಮಯದಲ್ಲಿ ದರ್ಶನ ಮಾಡಿದರೆ ಶಾಂತ ವಾತಾವರಣದಲ್ಲಿ ಸುಲಭವಾಗಿ ದೇವರ ದರ್ಶನ ಸಾಧ್ಯವಾಗುತ್ತದೆ. ಶ್ರೀಶೈಲಂ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಜ್ಯೋತಿರ್ಲಿಂಗ ಮತ್ತು ಶಕ್ತಿಪೀಠ ಎರಡೂ ಆಗಿರುವ ಅಪರೂಪದ ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿ ಶಿವನು ಮಲ್ಲಿಕಾರ್ಜುನನಾಗಿ, ಪಾರ್ವತಿ ದೇವಿ ಭ್ರಮರಾಂಬಿಕಾ ದೇವಿಯಾಗಿ ನೆಲೆಸಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನದ ನಂತರ ಭ್ರಮರಾಂಬಿಕಾ ದೇವಿ ದರ್ಶನ, ಪಾತಾಳಗಂಗಾ ಹಾಗೂ ಶ್ರೀಶೈಲಂ ಸ್ಥಳೀಯ ದರ್ಶನಗಳನ್ನು ಕ್ರಮವಾಗಿ ಪೂರ್ಣಗೊಳಿಸಿ ಬಳಿಕ ಶ್ರೀಶೈಲಂನಿಂದ ಮತ್ತೆ ಮಾರ್ಕಾಪುರ ರೋಡ್ಗೆ ಬಸ್ ಅಥವಾ ಕ್ಯಾಬ್ ಮೂಲಕ ವಾಪಸ್ ತೆರಳಿ ಮಾರ್ಕಾಪುರ ರೋಡ್ನಿಂದ ನೇರವಾಗಿ ಗದಗಕ್ಕೆ ಲಭ್ಯವಿರುವ ರೈಲು ಮೂಲಕ ಪ್ರಯಾಣ ಮಾಡಬಹುದು. ಈ ನೇರ ರೈಲು ಪ್ರಯಾಣದೊಂದಿಗೆ ನಮ್ಮ 11 ಜ್ಯೋತಿರ್ಲಿಂಗ ಯಾತ್ರೆ ಗದಗದಲ್ಲಿ ಭಕ್ತಿಭಾವದಿಂದ ಯಶಸ್ವಿಯಾಗಿ ಸಮಾಪ್ತಿಯಾಗುತ್ತದೆ. 12ನೇ ಹಾಗೂ ಕೊನೆಯ ಜ್ಯೋತಿರ್ಲಿಂಗವು ಉತ್ತರಾಖಂಡದಲ್ಲಿರುವ ಕೇದಾರನಾಥ ಜ್ಯೋತಿರ್ಲಿಂಗವಾಗಿದೆ. ಈ ಕೇದಾರನಾಥ ಜ್ಯೋತಿರ್ಲಿಂಗದ ದರ್ಶನ ಮತ್ತು ಸಂಪೂರ್ಣ ವಿವರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಚಾರ್ಧಾಮ ಯಾತ್ರೆಯ ಭಾಗವಾಗಿ ಭೇಟಿ ನೀಡಿ ವಿವರವಾಗಿ ತೋರಿಸುತ್ತೇವೆ. ಮುಂದಿನ ವಿಡಿಯೋದಲ್ಲಿ ಚಾರ್ಧಾಮ ಯಾತ್ರೆಯ 4 ಧಾಮಗಳಾದ ಯಮುನೋತ್ರಿ, ಗಂಗೋತ್ರಿ, ಬದರಿನಾಥ ಮತ್ತು ಕೇದಾರನಾಥ ದರ್ಶನವನ್ನು ನೋಡಬಹುದು. ಆದ್ದರಿಂದ
ಆ ಮಹತ್ವದ ಯಾತ್ರೆಯನ್ನು ತಪ್ಪಿಸಿಕೊಳ್ಳಬೇಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.